ಸರ್ಕಾರ ನೌಕರಿ ಕೊಡಬೇಕಾದ್ರೆ ಹತ್ತಾರು ಕಂಡೀಷನ್ ಮಾಡಿ ಅರ್ಹತೆ ಮೇರೆಗೆ ಅಳೆದು ತೂಗಿ ಸರ್ಕಾರಿ ಕೆಲಸ ಕೊಡುತ್ತೆ. ಆದರೆ ಇದರ ಮಧ್ಯೆ ಮೂವರು ಇಲ್ಲಿ ನಕಲಿ ಅಂಕಪಟ್ಟಿ ಕೊಟ್ಟು ಸರ್ಕಾರಿ ಹುದ್ದೆ ಪಡೆದವರ ಬಂಡವಾಳ ಬಯಲಾಗಿದೆ. ನಕಲಿ ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಟ್ಟ ಮೂವರು ಈಗ ಜೈಲು ಪಾಲಾಗಿದ್ದಾರೆ. ಎಲ್ಲಿ ಏನಾಗಿದೆ ನೋಡ್ಕೊಂಡು ಬನ್ನಿ. ನಕಲಿ ಅಂಕಪಟ್ಟಿ ಆಗಿದ್ದು ಗ್ರಾಮ ಲೆಕ್ಕಾಧಿಕಾರಿ. ಸರ್ಕಾರಕ್ಕೆ ಖತರ್ನಾಕ್ ಮೋಸ, ಮೂವರಿಗೆ ಜೈಲು. ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಲೈಫು ಸೆಟ್ ಆದ ಹಾಗೆ ಅನ್ನೋರು ಎಷ್ಟೋ ಜನ. ಇವತ್ತಿಗೂ ಹಗಲಿರುಳು ಗವರ್ಮೆಂಟ್ ನೌಕರಿ ಗಿಟ್ಟಿಸಿಕೊಳ್ಳೋದಕ್ಕೆ ಜನ ಕಷ್ಟಪಡ್ತಿದ್ದಾರೆ. ಆದರೆ ಬಾಗಲಕೋಟೆಯಲ್ಲಿ ನಕಲಿ ಅಂಕಪಟ್ಟಿ ಕೊಟ್ಟು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಪಡೆದವರು ಸಿಕ್ಕಿಬಿದ್ದಿದ್ದಾರೆ. ನವ್ಯಶ್ರೀ, ನಟರಾಜ್ ಮತ್ತು ಸುಬ್ರಹ್ಮಣಿ ಮೂವರು ಪಿಯುಸಿ ಫೇಕ್ ಮಾರ್ಕ್ಸ್ ಕಾರ್ಡ್ ಅನ್ನ ನೀಡಿದ್ದು ಸಾಬೀತಾಗಿದ್ದು ಜೈಲು ಪಾಲಾಗಿದ್ದಾರೆ. ಇವರ ಅಂಕಪಟ್ಟಿ ಪರಿಶೀಲನೆ ನಡೆಸಿದಾಗ ನಕಲಿ ಅನ್ನೋದು ಬಯಲಾಗಿತ್ತು. ತಹಸೀಲ್ದಾರ್ ಮೂಲಕ ಬಾಗಲಕೋಟೆ ನವನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. 3 ಜನ ಆರೋಪಿಗೆ 4 ವರ್ಷ ಕನ್ವಿಕ್ಷನ್ ಸಿಕ್ಕಿದೆ. ಮತ್ತೆ ನಾವು ಈಗ ಜಜ್ಮೆಂಟ್ ತಗೊಂಡು ಅದಕ್ಕೆ ಸ್ಟಡಿ ಮಾಡಿ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಮತ್ತೆ ನಾವು ಡೀಟೇಲ್ಸ್ ತಗೊಳ್ತೀವಿ. ನಕಲಿ ಅಂಕಪಟ್ಟಿ ನೀಡಿ ತಗಲಾಕೊಂಡ ಮಹಾಶೂರರು ಹೇಗೆಲ್ಲ ಮೋಸ ಮಾಡಿದ್ದಾರೆ ಅನ್ನೋದು ಬಟಾ ಬಯಲಾಗಿದೆ. ಸುದೀರ್ಘ ವಿಚಾರಣೆ ನಡೆಸಿದ ಬಾಗಲಕೋಟೆ ಸಿಜೆಎಂ ಕೋರ್ಟ್ ಮೂವರಿಗೆ 4 ವರ್ಷ ಜೈಲು ಶಿಕ್ಷೆ, ತಲಾ 1,25,000 ರೂಪಾಯಿ ದಂಡ ವಿಧಿಸಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರೋ ಈಕೆ ಹೆಸರು ನವ್ಯಶ್ರೀ. ಡಿಎಂ ಪಾಳ್ಯ, ತುಮಕೂರು ನಿವಾಸಿ. ಈಕೆ ಗಳಿಸಿದ್ದು 408 ಅಂಕವಾದರೂ ನಕಲಿ ಅಂಕಪಟ್ಟಿಯಲ್ಲಿ ನೀಡಿದ್ದು 539 ಮಾರ್ಕ್ಸ್. ಗ್ರಾಮ ಲೆಕ್ಕಾಧಿಕಾರಿ ಕೆಲಸ ಗಿಟ್ಟಿಸಿಕೊಂಡ ಈಕೆ ಜೀರಗಾಳ, ಚಿಚಕಂಡಿಯಲ್ಲಿ ಕೆಲಸ ನಿರ್ವಹಿಸಿದ್ಲು. ನಕಲಿ ಅಂಕಪಟ್ಟಿ ಶೂರರು. ನಟರಾಜ ಎಂಬಾತ ಚಿಕ್ಕಬಳ್ಳಾಪುರದ ನಿವಾಸಿ. ಈತನಿಗೆ ಬಂದ ಅಸಲಿ ಅಂಕ 199, ಅಂದ್ರೆ ಪಿಯುಸಿಯಲ್ಲಿ ಫೇಲ್. ಹಾಗಿದ್ರೂ ಹೇಳಿದ್ದು ಮಾತ್ರ 554 ಅಂಕ. ನಕಲಿ ಅಂಕಪಟ್ಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಗಿಟ್ಟಿಸಿಕೊಂಡಿದ್ದ. ಅಲ್ಲದೆ ಜಮಖಂಡಿ, ತೇರದಾಳದಲ್ಲಿ ಕೆಲಸ ಮಾಡಿದ್ದ. ಸುಬ್ರಹ್ಮಣಿ ಎಂಬಾತ ನಲ್ಲೇನಹಳ್ಳಿ, ಚಿಕ್ಕಬಳ್ಳಾಪುರ ನಿವಾಸಿ. ಈತನಿಗೆ ಬಂದಿದ್ದ ಅಸಲಿ ಅಂಕ 277, ಆದರೆ ತೋರಿಸಿದ್ದು 544 ಅಂಕಗಳನ್ನ. ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಗಿಟ್ಟಿಸಿಕೊಂಡಿದ್ದ ಈತ ಜಮಖಂಡಿ, ರಬಕವಿಯಲ್ಲಿ ಸೇವೆ ಸಲ್ಲಿಸಿದ್ದ. ನಕಲಿ ಅಂಕಪಟ್ಟಿ ಕೊಟ್ಟು ಈ ಮೂವರು ಸರ್ಕಾರಿ ಕೆಲಸ ಮಾಡ್ತಿದ್ರು. ಉಡುಪಿಯಲ್ಲಿ ಫೇಕ್ ಮಾರ್ಕ್ಸ್ ಕಾರ್ಡ್ ಅಕ್ರಮ ಬಯಲಾಗಿತ್ತು. ಇದರ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಪರಿಶೀಲನೆ ನಡೆಸಿದಾಗ ಈ ಮೂವರ ಬಂಡವಾಳ ಬಯಲಾಗಿದ್ದು ಜಡ್ಜ್ ಮೂವರಿಗೂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಕುಲಂಕಷ ಪರಿಶೀಲನೆ ನಂತರ ಅವು ಯಾವುವು ನೈಜವಲ್ಲ, ಕೊಟ್ಟಿಯಾಗಿರುತ್ತಂತ ದೃಢಪಟ್ಟ ವರದಿ ಸಲ್ಲಿಸಿದ ನಂತರ ಆ ವರದಿಯ ಆಧಾರದ ಮೇಲೆ ಇವ್ರನ್ನೆಲ್ಲರನ್ನೂ ವಜಾ ಮಾಡಿ ಇದ್ರ ಮೇಲೆ ಪ್ರಕರಣ ದಾಖಲಿಸಿದೆ. ನಕಲಿ ಗ್ರಾಮ ಲೆಕ್ಕಿಗರ ಅಸಲಿ ಮುಖದರ್ಶನವಾಗಿದೆ. ಅಕ್ರಮ ಮಾಡಿ ಕೆಲಸ ಗಿಟ್ಟಿಸಿಕೊಂಡವರ ಬಂಡವಾಳ ಆಚೆ ಬಂದಿದ್ದು ಈ ಬಗ್ಗೆ ಎಚ್ಚರ ವಹಿಸುವಂತೆ ಜಿಲ್ಲಾಡಳಿತಕ್ಕೆ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ನಕಲಿ ಅಂಕಪಟ್ಟಿಯನ್ನು ತಯಾರಿಸುವಂಥವರ ವಿರುದ್ಧವೂ ಕೂಡ ಕ್ರಮವಾಗುವುದರ ಮೂಲಕ ಇದಕ್ಕೊಂದು ಮಾದರಿ ಆಗಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಮಣಿ, ಏಷ್ಯಾನೆಟ್ ಸೌಂಡ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.